ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕಥೆಯ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ದೇವಯಾನಿ ಏನೇ ಆದರೂ ನಾನು ತಪ್ಪು ಮಾಡಿಲ್ಲ, ನಾನು ಆ ಕೊಲೆ ಮಾಡಿಲ್ಲ, ನಾನು ಶೂಟ್ ಮಾಡಿಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ. ಅಜಿತ್, ನೀವು ಈ ಸತಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನಾನು ಎಲ್ಲ ಎವಿಡೆನ್ಸ್ಗಳನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆ ಕಾಡಲ್ಲಿ ನೀವು ಶೂಟ್ ಮಾಡಿದಾಗ ನೋಡಿದ್ದಂಥ ಒಂದು ವ್ಯಕ್ತಿನೂ ನನ್ನ ಹತ್ರ ಇದ್ದಾರೆ, ಅವ್ರನ್ನೂ ನಾನು ಎವಿಡೆನ್ಸ್ ಆಗಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಕಣೋ, ಎಲ್ಲರೂ ನನ್ನ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ, ನಾನು ಈ ಕೇಸಲ್ಲಿ ಇನ್ವಾಲ್ವ್ ಆಗೇ ಇಲ್ಲ ಕಣೋ ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ. ಬಾಬಾ, ನೀವಾದ್ರೂ ಇವ್ನಿಗೆ ಹೇಳಿ, ಇವನು ನನ್ನ ಮಾತನ್ನ ಕೇಳ್ತಾ ಇಲ್ಲ, ಶ್ರವಣ್ ಅನ್ನ ಕೇಳ್ತಾ ಇರ್ತಾರೆ. ಶ್ರವಣ್ಣನು ಏನೂ ಮಾತಾಡ್ದೇ ನಿಂತಿರ್ತಾನೆ. ಆದರೆ ಈ ಸತಿ ನಾವು ಏನೂ ಮಾಡೋದಕ್ಕಾಗಲ್ಲ, ನೀವು ಬರಲೇಬೇಕು, ನೀವು ನನಗೆ ಸಹಕಾರ ಮಾಡಲೇಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಯಿತು, ನಾನು ಬರ್ತೀನಿ ನಿನ್ನ ಜೊತೆ, ಆದರೂ ನನ್ನ ಮಗಳು ಮದುವೆ ಇದೆ ಕಣೋ, ಈಗ ಮಗಳು ಮದುವೆ ನಿಂತೋಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಈಗ ಈ ಮುಹೂರ್ತದಲ್ಲಿ ಮದುವೆ ಮಾಡಿಲ್ಲ ಅಂದರೆ ಅವಳಿಗೆ ಇನ್ಯಾವತ್ತೂ ಕಂಕಣ ಭಾಗ್ಯನೇ ಕೊಡು ಬರೋದಿಲ್ಲ, ದಯವಿಟ್ಟು ಅವಳ ಮದುವೆನ ನಡೆಸ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳ್ಕೊತಾ ಇರ್ತಾಳೆ. ಇಲ್ಲ, ಅದಕ್ಕೆಲ್ಲ ನಾನು ಚಾನ್ಸ್ ಕೊಡೋದಿಲ್ಲ ಅಂದ್ಬಿಟ್ಟು ಅಜಿತ್ ಈಗ ನೀವು ನನ್ನ ಜೊತೆ ನಡೀರಿ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಅವಳು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಅದೆಲ್ಲ ನಡೆಯೋದಿಲ್ಲ, ಈಗ ನನ್ನ ಜೊತೆ ನೀವು ಸ್ಟೇಷನ್ಗೆ ನಡೀಲೇಬೇಕು ಅಂತ ಜೋರು ಮಾಡಿ ಅಜಿತ್ ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಅಜಿತ್ನ ಅರೆಸ್ಟ್ ಮಾಡೋದನ್ನ ತಡೆಯೋದಕ್ಕೆ ಮನೆಯವರೆಲ್ಲ ಟ್ರೈ ಮಾಡ್ತಾರೆ. ಆದಷ್ಟು ಈ ಮದುವೆನ ಒಂದು ನಡೆಸ್ಕೊಟ್ಬಿಡ್ಲಿ ಬಿಡು, ದಯವಿಟ್ಟು ಇದನ್ನು ತಡಿಬೇಡ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾರೆ. ಅವ್ರು ಏನೇ ಹೇಳಿದ್ರು ಅಜಿತ್ ಕೇಳೋದಿಲ್ಲ. ಇಲ್ಲ, ನನಗೆ ನನ್ನ ಕರ್ತವ್ಯ ಮಾಡೋದಕ್ಕೆ ಬಿಟ್ಬಿಡಿ ಅಂತ ಎಲ್ರಿಗೂ ವಾರ್ನ್ ಮಾಡ್ತಾನೆ. ಆವಾಗ ಅಜಿತ್ ದೇವಯಾನಿನ ಅರೆಸ್ಟ್ ಮಾಡ್ತಾನೆ. ಅದನ್ನ ನೋಡಿ ಅಂಜು ತುಂಬ ಅಳ್ತಾ ಇರ್ತಾಳೆ. ಅಯ್ಯೋ ನೋಡಿ, ನನ್ನ ಅಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ದಯವಿಟ್ಟು ನಮ್ಮ ಅಮ್ಮನ್ನ ಅರೆಸ್ಟ್ ಮಾಡಬೇಡಿ ಪ್ಲೀಸ್, ನನ್ನ ಅಮ್ಮನ್ನ ಅರೆಸ್ಟ್ ಮಾಡಬೇಡಿ ಅಂತ ಅವಳು ತುಂಬ ಅಳ್ತಾ ಇರ್ತಾಳೆ. ಆವಾಗ ನಚಿಕೇತ ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲ ಅಂಜು, ಅಣ್ಣ ಅವನ ಕರ್ತವ್ಯನ ಅವ್ನು ಮಾಡ್ತಾ ಇದ್ದಾನೆ, ಇಲ್ಲ ಅವ್ರು ಜಸ್ಟ್ ಇವಾಗ ಒಂದು ಎನ್ಕ್ವೈರಿಗೆ ಅಷ್ಟೇ ಅಲ್ವಾ ಕರ್ಕೊಂಡು ಹೋಗ್ತಾ ಇರೋದು, ಹೋಗಿ ಬರಲಿ ಬಿಡು, ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ಇರ್ತಾರೆ. ಏನು ಈ ಥರ ಆಗೋಯ್ತಲ್ಲ ಮನೆಯಲ್ಲಿ, ಏನು ಮಾಡೋದು ಅಂತ ಎಲ್ಲರೂ ಗಾಬರಿಯಾಗಿ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾರೆ. ಗೀತಾ ಬಂದುಬಿಟ್ಟು ಅವ್ರ ಅಮ್ಮನ್ನ ಕೇಳ್ತಾಳೆ. ಅಮ್ಮ, ಈಗ ಏನು ಮಾಡೋದು ಅಮ್ಮ, ಈಗ ದೇವಯಾನಿನ ಅಜಿತ ನೋಡಿದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟ, ಇವಾಗ ಅಂಜು ಮದುವೆ ನಿಂತೋದ್ರೆ ಅವಳಿಗೆ ಆ ಕಂಕಣ ಭಾಗ್ಯನೇ ಕೊಡ್ದು ಬರಲ್ಲ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ, ಇವಾಗ ಈ ಮದುವೆನೂ ನಿಲ್ಸೋದಕ್ಕಾಗೋದಿಲ್ಲ, ಏನು ಮಾಡೋದಮ್ಮ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಏನು ಮಾಡೋದಕ್ಕಾಗೋದಿಲ್ಲ, ಇವಾಗ ಅವ್ರ ಮದುವೆ ನಡೀಲೇಬೇಕು, ಆದರೆ ಇಂಥ ಪರಿಸ್ಥಿತಿಲಿ ಹೇಗೆ ಮದುವೆ ಮಾಡೋದು ಅಂತ ನನಗೂ ಏನು ಮಾಡೋದು ಅಂತಲೇ ತಲೆ ಓಡ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಶ್ರವಣ್ ಹೇಳ್ತಾನೆ, ಅವ್ರ ಅಮ್ಮ ದೇವಯಾನಿನೇ ಇಲ್ಲ ಅಂದರೆ ಈಗ ನಾವು ಅಂಜುನ ಮದುವೆನ ಹೇಗೆ ಮಾಡೋಕ್ಕಾಗುತ್ತೆ, ಅಂಜು ಮದುವೆನ ಸ್ವಲ್ಪ ಮುಂದಕ್ಕೆ ಹಾಕೋಣ, ಇಲ್ಲಾಂದರೆ ದೇವಯಾನಿಗೆ ತುಂಬ ಬೇಜಾರಾಗುತ್ತೆ, ದೇವಯಾನಿ ಬಂದು ಅವಳು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ. ಅಯ್ಯೋ, ಈಗ ಏನಾರು ಮುಹೂರ್ತನ ಮುಂದಕ್ಕೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ, ಈ ಮುಹೂರ್ತ ಬಿಟ್ಟರೆ ಮುಂದೆ ಮದುವೆನೇ ನಡೆಯೋಲ್ಲ, ಕಂಕಣ ಭಾಗ್ಯನೇ ಇಲ್ಲ ಅಂತ ಜ್ಯೋತಿಷಿಗಳು ಹೇಳ್ಬಿಟ್ಟಿದ್ದಾರೆ, ಹೆಂಗಾರ ಮಾಡಿ ಮದುವೆನ ನಡೆಸಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಕತೆ ಇಲ್ಲಿಗೆ ಮುಗ್ದೋಯ್ತಾ, ಅಂಜು ಮದುವೆ ಏನಾದರೂ ನಡೆಯೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತೆ ನೆಲೆಸುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ನಾಳಿನ ಸಂಚಿಕೆಯ ಪ್ರೊಮೋ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.